ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಹೊಲದ ಕೆಲಸ ನಿಮ್ಗೆ ಅಷ್ಟೊಂದು ಮಜವಾಗಿದೆಯಾ? ಅದಕ್ಕೆ ನಾನು ತೋಟಕ್ಕೆ ಹೋಗೇ ಇಲ್ಲ. ಏನು ಹೋಗ್ಲಿಲ್ವಾ? ಯಾಕೆ ಬಾವಾ? ಅದಕ್ಕೆ ಜಾನಕಿ ಅವ್ರು ಮಂಜುಂಗೆ ಫೋನ್ ಮಾಡಿ ಅದೇನು ತೊಂದರೆ ಅಂತ ಕೇಳಿ ಅಂದರು. ಅವನೇನು ಪ್ರಾಬ್ಲಮ್ ಇಲ್ಲ ಅಂದ. ಅದಕ್ಕೆ ಏನು ಏನು ಹಾಗೆ ಬಾಯಿ ಬಿಟ್ಕೊಂಡು ನಿಂತ್ಕೊಂಡಿದ್ಯಾ? ಅದು ಅರ್ಥ ಆಗಲಿಲ್ಲ ಅಕ್ಕವ್ರೆ. ಹಲೋ, ಹಲೋ ಹಲೋ ಹಲೋ. ಏ ಬೋರೆ ಹಲೋ ಹಲೋ ಅಂತಿದ್ರೆ ಯಾರು ಅಂತ ಹೇಳಮ್ಮ. ಹೆಡ್ ಮೇಸ್ಟ್ರೇ, ನಾನೇ ಹೆಡ್ ಮೇಸ್ಟ್ರಯ್ಯ ಮಾತಾಡ್ತಾ ಇರೋದು. ನೀನು ಯಾರಮ್ಮ? ಏ ರಘುಪತಿ, ಎಷ್ಟು ಕೊಬ್ಬಿದ್ರೆ ನನ್ನ ಯಾರು ಅಂತ ಕೇಳ್ತೀಯ? ಅಮ್ಮರೇ ನೀವಾ? ಕ್ಷಮಿಸ್ಬಿಡಿ ಅಮ್ಮರೇ, ಅದೆಂಗೋ ನಿಮ್ಮ ನಂಬರ್ ಡಿಲೀಟ್ ಆಗೋಗ್ಬಿಟ್ಟೈತೆ ಅಮ್ಮರೇ, ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮರೇ. ಡಿಲೀಟ್ ಆಗುತ್ತೆ. ಹೊಸಬ್ಳು ಬಂದಿದ್ದಾಳೆ ಅಂತ ಅವಳ ಹಿಂದೆನೆ ಬಾಲ ಅಲಾಡ್ಸ್ಕೊಂಡು ಓಡಾಡ್ತಿದ್ದೀರಾ? ಅಯ್ಯೋ ಅಮ್ಮರೇ, ನಾನು ಎಲ್ಲಾದ್ರೂ ಹಂಗೆ ಮಾಡ್ತೀನ? ನನ್ನ ವಿಶ್ವಾಸ ಯಾವತ್ತಿದ್ರೂ ನಿಮಗೆಯ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲಲ್ಲ. ಏನು ಮಾಡ್ಬೇಕಂತ ಹೇಳಿ ಅಮ್ಮರೇ, ನೀವು ಚಿಟಿಕೆ ಹೊಡೆದಂಗೆ ಮಾಡಿ ಮುಗಿಸ್ಬಿಡ್ತೀನಿ. ಸ್ಕೂಲಲ್ಲಿ ಎಕ್ಸಾಮ್ಸ್ ಎಲ್ಲ ಮುಗ್ದಿರ್ಬೇಕಲ್ವಾ? ಆಯಿತು. ಟೀಚರ್ಸ್ಗೆಲ್ಲ ಆನ್ಸರ್ ಶೀಟ್ಸ್ನ ಅಲಾಟ್ ಮಾಡಿದ್ದೀರಾ? ವಾ, ಎಲ್ರಿಗೂ ಕೊಟ್ಟಿವ್ನಿ ಅಮ್ಮರೇ. ಜಾನಕಿಗೆ? ದೊಡ್ಡ ಸಸ್ಯವ್ರಿಗೂ ಕೊಟ್ಟಿದ್ದೀನಿ ಅಮ್ಮರೇ. ಏಯ್, ನನ್ನ ಮುಂದೆ ಅವಳನ್ನ ದೊಡ್ಡ ಸೊಸೆ ಅಮ್ಮವರು ಅಂತ ಕರಿಬೇಡಿ. ಕ್ಷಮಿಸಿ ಅಮ್ಮರೇ, ಜಾನಕಿಗೂ ಕೊಟ್ಟಿದ್ದೀನಿ. ಸಾಲ್ದು. ಆ ಟೀಚರ್ಗಿನ್ನೂ ಜಾಸ್ತಿ ಕೆಲಸ ಕೊಡಬೇಕು. ಬೇರೆ ಯಾವುದೇ ಕೆಲಸ ಮಾಡೋದಕ್ಕೂ ಟೈಮ್ ಸಿಗಬಾರ್ದು. ಅಷ್ಟು ಕೆಲಸ ಕೊಡಬೇಕು. ಏನು? ಆಯಿತು ಅಮ್ಮರೇ, ಈಗ ನಾನೇನು ಮಾಡಬೇಕು? ಬೇರೆ ಎಲ್ಲ ಟೀಚರ್ಸ್ದು ಆನ್ಸರ್ ಪೇಪರ್ಸ್ ತಮ್ಮದು ಸೇರಿಸಿ ಈ ಜಾನಕಿಗೆ ಕೊಡಬೇಕು. ಎಲ್ಲ ಪೇಪರ್ಸ್ನೂ ಆದಷ್ಟು ಬೇಗ ಕರೆಕ್ಷನ್ ಮಾಡಿ ಇಮಿಡಿಯೇಟಾಗಿ ಕೊಡಬೇಕು ಅಂತ ಹೇಳಿ. 2 ದಿನದಲ್ಲಾದರೆ ಇನ್ನೂ ಒಳ್ಳೆಯದು. ಸರಿ ಅಮ್ಮರೇ, ನಾಳೆ ಬೆಳಿಗ್ಗೆನೇ ಬಂದು ಕೊಡ್ತೀನಿ. ನಾಳೆ ಅಲ್ಲ, ಇವತ್ತು. ಈಗಲೇ ಬರಬೇಕು. ಬಂದಿದ ತಕ್ಷಣ ಅವಳಿಗೆ ಫೋನ್ ಮಾಡಿ ಅರ್ಜೆಂಟ್ ಅಂತ ಕರೀರಿ. ಅರ್ಥ ಆಯ್ತಾ? ಆಯ್ತು ಅಮ್ಮರೇ. ರಘುಪತಿ ಅವರೇ, ಇದರಲ್ಲೇನು ಕಿತಾಪತಿ ಮಾಡಲ್ಲ ತಾನೆ? ದೇವ್ರ ಹಣೆಗೂ ಇಲ್ಲ ಅಮ್ಮರೇ, ಈಗಲೇ ಬರ್ತೀನಿ ಬೇಕಾದ್ರೆ. ರಾಮವ್ರೆ, ತುಂಬ ಸಂತೋಷ ಆಯಿತು. ನೀವು ನಮ್ಮ ಮನೆಗೆ ಬಂದ್ರಿ, ಊಟ ಮಾಡಿದ್ರಿ, ತುಂಬ ಥ್ಯಾಂಕ್ಸ್. ಇದೇನು ಮಾವ ಟ್ಯಾಂಕ್ಸ್ ಗಿಂಗ್ಸ್ ಅಂತೆಲ್ಲ? ನೀವು ಇವಾಗ ಟ್ಯಾಂಕ್ಸ್ನ ವಾಪಸ್ ತಗೊಳ್ಳಿಲ್ಲ ಅಂದರೆ ನಂಗೆ ತಿಂದಿದ್ದು ಅರ್ಗಾಕಿಲ್ಲ ಅಷ್ಟೇ. ಅಯ್ಯೋ ಆಯಿತು, ಥ್ಯಾಂಕ್ಸ್ ಎಲ್ಲ ಏನೂ ಇಲ್ಲ, ಓಕೆನಾ? ನೀವು ಯಾವಾಗಲೂ ನಮ್ಮ ಮನೆಗೆ ಹೀಗೆ ಬರಬೇಕು, ಊಟ ಮಾಡಬೇಕು. ಇದು ನನ್ನ ಆಜ್ಞೆ, ಸರಿನಾ? ಸರಿ ಸರಿ ಮಾವಯ್ಯ, ಹಂಗಾರೆ ನಾನು ನಮ್ಮವ್ರು ಹೊಳ್ತೀವಿ. ಡೇ ಮಾತು. ಇಷ್ಟು ಬೇಗ ಹೊರಡ್ತೀರಾ? ಇಲ್ಲೇ ಇದ್ದು ರಾತ್ರಿ ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಅತ್ತೆ, ಇನ್ನೊಂದು ದಿವಸ ಬರ್ತೀವಿ. ಖಂಡಿತ, ಆಗಾಗ ಬರ್ತಾ ಇರಿ. ಸುಶಿ, ಜಾನುಗೆ ಅರ್ಶಿನ ಕುಂಕುಮ ಕೊಡೆ. ಸರಿ ರೀ. ಜಾನು ಏನಾಯ್ತಮ್ಮ? ಜಾನು ಏನಾಯ್ತು? ಜಾನಕಿ ಅವ್ರೆ, ಏನಾಯ್ತು? ಜಾನು ಏನಾಯ್ತು? ಸುಶಿ, ಏನಾಯ್ತು ಜಾನುಗೆ? ರೀ, ನಮ್ ಜಾನು ವಾಂತಿ ಮಾಡ್ಕೋತಿದ್ದಾಳೆ. ಹೌದಾ? ಅಳಿಯಂದ್ರೆ ಸೂಪರು, ಕೊಡಿ, ಕೈ ಕೊಡಿ, ನೀವು ಸೂಪರು. ಮಾವಯ್ಯ,
ಏನಾಯ್ತು ಮಾವಯ್ಯ? ಏ ಸುಶಿ, ಏನಾಯ್ತು ಅಂತ ಕೇಳ್ತಾ ಇದ್ದಾರೆ ಕಣೆ. ಅಳಿ ಅಂದ್ರೆ ಏನೂ ಇಲ್ಲ, ನಮ್ಮನೆಗೊಂದು ಮುದ್ದು ಬರುತ್ತೆ. ಸುಶಿ, ಇದೇ ಖುಷಿಗೆ ಒಂಚೂರು ಸ್ವೀಟ್ ಕೊಡೆ. ತಂದನ ಅಲ್ಲ ಅಲ್ಲ. ಅಯ್ಯ ರೀ ಏನಾಯ್ತು? ಮಾವ ಏನಾಯ್ತು ಮಾವಯ್ಯ? ಏನಾರ ಮಾವ? ಅಳಿ ಅಂದ್ರೆ ಹೋಗಿ ಡಾಕ್ಟ್ರಿಗೆ ಫೋನ್ ಮಾಡಿ. ಮತ್ತೆ ನೀವು ನೋಡ್ಕೋತಾರೆ, ನಾನು ಡಾಕ್ಟರ್ ಕರ್ಕೊಬರ್ತೀನಿ. ಸರಿ, ಬೇಗ ಹೋಗಿ. ರೀ ಜಾನು, ನೀರು ತಗೊಂಬಮ್ಮ. ರೀ ಏನಾಯ್ತು? ರೀ ಜಾನು, ಬೇಗ ಬಾಮ್ಮ. ರೀ ತುಂಬ ಥ್ಯಾಂಕ್ಸ್. ಹೌದೌದು. ಅಲ್ಲ, ನಾನು ಅಲ್ಲಿ ಇಲ್ಲ ಅನ್ನೋದು ಒಂದು ಬಿಟ್ಟರೆ ಬೇರೆ ಕೆಲಸ ಎಲ್ಲ ಇಲ್ಲಿಂದನೇ ಮಾಡಿಸ್ತಾ ಇದ್ದೀನಿ. ಮತ್ತು ರಾಜಕೀಯ, ಫ್ಯಾಮಿಲಿ ಎರಡನ್ನೂ ನೋಡ್ಕೋಬೇಕಲ್ವಾ, ಮನುಷ್ಯನ ಧರ್ಮ ಅದು. ಓಕೆ ಥ್ಯಾಂಕ್ ಯು. ಬಾಯ್. ನಮಸ್ಕಾರ ಸಾಹೇಬ್ರೆ. ಏನು ಬೆಷ್ಟೇ ನೀವು ಸಾಹೇಬ್ರೆ, ನಿಮ್ಮ ದರ್ಶನ ಆಗಿದ್ದು ಸಾನೇ ಖುಷಿ ಆಯಿತು. ಮತ್ತು ಕೆಲಸ ಎಲ್ಲ ಹೆಂಗೆ ಹೋಗ್ತೈತೆ? ಓ, ಎಲ್ಲ ಬೊಂಬಾಟಾಗಿ ಹೋಯ್ತಾ ಐತೆ. ನಿಮ್ಮ ದೊಡ್ಡ ಸೊಸೆ ಅಬ್ಬಬ್ಬಬ್ಬ, ನಮ್ಮ ಈ ಸ್ಕೂಲಾಗೆ ಉತ್ತಮವಾದ ಟೀಚರ್ ಅಂದ್ರೆ ಅವರೇ. ಜಾನಕಿ ಮೇಡಮು ನಮ್ಮ ಸ್ಕೂಲ್ಗೆ ಟೀಚರಾಗಿ ಬಂದಿದ್ದು ನಮ್ಮ ಪುಣ್ಯ. ನಮ್ಮ ನಂದಿ ತಮ್ಮನವರು ಹಂಗೆಯ, ಇವ್ರು ಮನೇನ ಹೆಂಗೆ ನೋಡ್ಕೊಂತಾರೋ ಜಾನಕಿ ಮೇಡಮ್ ಸ್ಕೂಲ್ನ ಹಂಗೆಯ ನೋಡ್ಕೊತಾರೆ. ಕೇಳೋಕೆ ಸಹನೆ ಖುಷಿ ಆಗ್ತೈತೆ. ದಿಟ ಮೇಸ್ಟ್ರೆ, ನನ್ನ ಇಬ್ಬರು ಸೊಸೆಂದಿರು ಚಿಂದಂತವ್ರೆ. ಆದರೆ ಈಗ ಮನೆ ನೋಡ್ಕೊತಾ ಇರೋದು ಜಾನಕಿನೇ. ಫುಲ್ಲು ಜವಾಬ್ದಾರಿ ಅವಳಿಗೆ ಕೊಟ್ಟಾಗೋಯ್ತು. ಓ ಹೌದಾ? ಸೂಪರ್ ಸಾಹೇಬ್ರೆ, ಅದಕ್ಕೆ ಈಟೊಂದು ಚೆನ್ನಾಗೈತೆ ಮನೆ. ಮತ್ತೆ ಬಂದಿರೋ ವಿಷಯ? ಹಾಂ ಸಾಹೇಬ್ರೆ, ಪರೀಕ್ಷೆ ಎಲ್ಲ ಮುಗೀತಲ್ಲ, ಪೇಪರ್ ಕನೆಕ್ಷನ್ಗೆ ಮೇಡಮ್ಗೆ ಕೊಟ್ಟೋಗಮ್ಮ ಅಂತ ಬಂದೆ. ಆದರೆ ಜಾನಕಿ ತವರಿಗೆ ಹೋಗೋಳಲ್ಲ ಸಾಹೇಬ್ರ? ಮಾವ, ನಾನು ಜಾನಕಿ ಅವ್ರಿಗೆ ಕಾಲ್ ಮಾಡಿದ್ದೆ. ಅವ್ರೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾರಂತೆ. ಮೇಸ್ಟ್ರಿಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋದಕ್ಕೆ ಹೇಳಿ ಅಂತ ನನ್ನ ಹತ್ರ ಹೇಳಿದ್ರು. ಹೌದಾ? ಸರಿ, ಹಾಗಾದ್ರೆ ಮೇಸ್ಟ್ರಿಗೆ ಏನು ಬೇಕೋ ಅದರ ವ್ಯವಸ್ಥೆ ಮಾಡಮ್ಮ. ಮೇಷ್ಟ್ರೆ, ನಂಗೆ ಸ್ವಲ್ಪ ಕೆಲಸ ಐತೆ, ಬರ್ತೀನಿ. ಸರಿ ಸಾಹೇಬ್ರ. ಡಾಕ್ಟ್ರೇ, ನನಗಿಂತ ಮೊದಲು ನನ್ನ ಮಗಳನ್ನ ಚೆಕ್ ಮಾಡಿ, ಅವಳಿಗೇನಾಗಿದೆ ನೋಡಿ. ಅವ್ರನ್ನ ಚೆಕ್ ಮಾಡಿ ಆಯಿತು ಸರ್. ಹಾಂ, ಏನಾಯ್ತು ಅವಳಿಗೆ? ಚೆಕ್ ಮಾಡಿದ್ರಾ? ಅವ್ರಿಗೇನೂ ಆಗಿಲ್ಲ, ಜಸ್ಟ್ ಫುಡ್ಡಿಂದ ವಾಮಿಟ್ ಆಗಿದೆ ಅಷ್ಟೆ. ಓ, ಅಷ್ಟೇನಾ? ಚಂದ್ರ ಅವರೇ, ಈಗ ಸದ್ಯಕ್ಕೆ ನೀವು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗಬೇಡಿ. ಹಾಂ, ನಾನು ಅಜ್ಜ ಆಗ್ತೀನಿ ಅನ್ನೋ ಸಂಭ್ರಮದಲ್ಲಿ ಸ್ವಲ್ಪ ಮೈ ಮರೆತುಬಿಟ್ಟಿದ್ದೆ. ಇದೇನೂ ಇಲ್ಲ ಡಾಕ್ಟ್ರೇ. ಈಗ ಮಾತ್ರ ಅಲ್ಲ, ಯಾವಾಗಲೂ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಆದರೆ ಈಗ ಸದ್ಯಕ್ಕೆ ಈ ಮೆಡಿಸಿನ್ ಬರ್ಕೊಟ್ಟಿರ್ತೀನಿ. ಆದರೆ ಇದು ಟೆಂಪ್ರವರಿಗಷ್ಟೇ. ಅದೇಂದರೆ ನಿಮಗೆ ಯಾಕೆ ಸುಮ್ಮನೆ ತೊಂದರೆ? ಅಯ್ಯ ಮಾವ, ನೀವು ಸುಮ್ಕೆ ರೆಸ್ಟ್ ತಗೊಳ್ಳಿ, ನಾನು ಹೋಗ್ಬಿಟ್ಟು ತಗೊಬತ್ತೀನಿ. ಹಾಂ ಅತ್ತೆ, ನಾನು ಹೋಗ್ಬರ್ತೀನಿ. ಬಂದೆ. ಮೇಡಮ್, ನಿಮ್ಮ ಜೊತೆ ಸ್ವಲ್ಪ ಮಾತಾಡಿ. ಬಂದೆ. ಏನು ಡಾಕ್ಟರ್? ನಿಮಗೆ ವಿಷಯ ತಿಳಿದಿರಲಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ತಂದೆಗೆ ಒಮ್ಮೆ ತೋಟದ ಮನೆಯಲ್ಲಿದ್ದಾಗ ಈ ಥರ ಆಗಿತ್ತು. ಏನು? ನೋ ಭಯ ಬೀಳಬೇಡಿ.
ನಥಿಂಗ್ ಸೀರಿಯಸ್. ಆದರೆ ಇದನ್ನು ಹೀಗೆ ಬಿಟ್ಟರೆ ಖಂಡಿತ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಈಗ ಅಪ್ಪ ಸೇಫ್ ಅಲ್ವಾ ಡಾಕ್ಟರ್? ಸದ್ಯಕ್ಕಂತೂ ಏನೂ ತೊಂದರೆ ಇಲ್ಲ. ಆದರೆ ಅವರಿಗೆ ದುಃಖ ಅಥವಾ ಸಂತೋಷ, ಆಶ್ಚರ್ಯ ಇವುಗಳ್ಯಾವುದೂ ಆಗಬಾರ್ದು. ನಿಮ್ಮ ತಂದೆಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ವಾಟ್? ಗಾಬರಿ ಆಗಬೇಡಿ. ನಿಮ್ಮನ್ನು ಭಯಪಡಿಸ್ಬೇಕು ಅಂತ ನಾನು ಇದನ್ನು ಹೇಳ್ತಾ ಇಲ್ಲ. ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಏನು ಮಾಡಬೇಕು ಡಾಕ್ಟರ್? ನಿಮ್ಮ ತಂದೆಗೆ ಒಂದು ಸರ್ಜರಿ ಆಗಬೇಕು. ಸರ್ಜರಿನಾ? ಹೌದು. ಆಪರೇಷನ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೆಯದು. ಅಲ್ಲಿವರೆಗೂ ಮತ್ತೆ ಮತ್ತೆ ಹೀಗಾಗ್ತಾ ಇರುತ್ತೆ. ಯಾವಾಗ ಮಾಡಿಸ್ಬೇಕು ಡಾಕ್ಟರ್? ಹೇಳಿದ್ನಲ್ಲ, ಆದಷ್ಟು ಬೇಗ ಮಾಡಿಸ್ಬೇಕು. ಮುಖ್ಯವಾಗಿ ಯಾವುದೇ ಶಾಕಿಂಗ್ ನ್ಯೂಸ್ಗಳು ಅವ್ರಿಗೆ ತಿಳಿಸ್ಬಾರ್ದು. ಆಪ್ರೇಷನ್ಗೆ ಎಷ್ಟಾಗ್ಬೋದು ಡಾಕ್ಟರ್? ಅಂದಾಜು 2 ರಿಂದ 3 ಲಕ್ಷ ಬೇಕಾಗ್ಬೋದು. ನಾನೇನು ಬರ್ತೀನಿ. ರೀ, ನಾನು ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಲ್ಲ ನೀವು. ಎಷ್ಟೊಂದು ಸ್ವೀಟ್ಸ್ ತಿಂದ್ಬಿಟ್ರಿ. ಈಗ ನೋಡಿ ಏನಾಯ್ತು ಅಂತ. ಸುಶಿ, ಸುಮ್ಮನೆ ಮಾತಾಡಬೇಡಿ ನೀವು. ಅಪ್ಪ ಏನಮ್ಮ? ಮಾವ ಯೋಚಿ ತಕೊಳ್ಳಿ, ಆರಾಮಾಗಿ ಮನೆ ಕಳಿ, ಎಲ್ಲ ಸರೋಯ್ತದೆ. ಅಳಿ ಅಂದರೆ ಸಾರಿ, ನನ್ನಿಂದ ನಿಮಗೆ ತಡ ಆಯಿತು. ಅಯ್ಯೋ ಮಾವ, ಯಾಕೆ ಹಂಗಂತೀರಾ? ನನಗೇನು ತಡ ಆಗಿಲ್ಲ. ರಾಮು ಅವರೇ, ನಾನಿವತ್ತು ಇಲ್ಲೇ ಇದ್ದು ನಾಳೆ ಮನೆಗೆ ಬರಲಾ? ಸರಿ, ನಿಮ್ಗೆ ಹೆಂಗೆ ಅನುಕೂಲ ಆಯ್ತದೋ ಹಂಗೆ ಮಾಡಿ. ಹಲೋ. ನಮಸ್ಕಾರ ಮೇಡಮ್, ಬ್ಯುಸಿ ಇದ್ರಾ? ಇಲ್ಲ ಸರ್, ಹೇಳಿ. ಏನೂ ಇಲ್ಲ, ಡಿಸ್ಟಿಕ್ ಸ್ಕೂಲಿಂದ ಆರ್ಡ್ರ್ ಬಂದೈತೆ, ಮಕ್ಕಳ ರಿಸಲ್ಟ್ನ ಬಿರ್ನೆ ಕೊಡಬೇಕು ಅಂತ. ಸರಿ ಸರ್. ಅಲ್ಲ, ಬಿರ್ನೆ ಅಂದರೆ ಶಾನೆ ಬಿರ್ನೆ 2-3 ದಿನದೊಳಗೆ ಕೊಡಬೇಕು ಅಂತ ಹೇಳವ್ರೆ. ಇಲ್ಲಿ ನೋಡಿದ್ರೆ ಪೇಪರೇ ಕರೆಕ್ಷನ್ ಆಗಿಲ್ಲ. ವೀಣಾ ಮೇಡಮ್ ಬೇರೆ ಊರಿನಾಗಿಲ್ಲ, ಅವ್ರ ಪೇಪರ್ನು ನೀವೇ ಕನೆಕ್ಷನ್ ಮಾಡಬೇಕು. ಸರಿ ಸರ್, ನಾನು ನಾಳೆ ಒಂದು ಪೇಪರ್ಸ್ ಇಸ್ಕೊತೀನಿ. ನಾಳೆ ಅಂದರೆ ಲೇಟ್ ಆಗ್ತೈತೆ ಮೇಡಮ್. ನನಗೆ ದೊಡ್ಡ ಮನೆಗೆ ಅವನಿ, ನಿಮ್ಮನ್ನು ನೋಡಿ ಪೇಪರ್ ಕೊಟ್ಬಿಟ್ರೆ ನನಗೆ ಸಮಾಧಾನ. ಸರ್, ಅದು ನಾನು ತವ್ರ ಮನೆಗೆ ಬಂದಿದ್ದೀನಿ. ಪರವಾಗಿಲ್ಲ, ನೀವು ಆರಾಮಾಗೆ ಬನ್ನಿ. ನೀವು ಬರೋ ಗಂಟೆ ನಾನು ಇಲ್ಲೇ ಕಾಯ್ಕೊಂಡೇ ಇರ್ತೀನಿ. ನೀವು ಪರವಾಗಿಲ್ಲ, ಆರಾಮಾಗಿ ಬನ್ನಿ ಮೇಡಮ್. ಮಾಡಗ್ಲಾ? ಏನಂತೆ? ಎಕ್ಸಾಮ್ ಪೇಪರ್ಸ್ನೆಲ್ಲ ತೊಗೊಂಡು ರಘುಪತಿ ಸರ್ ಮನೆಗೆ ಬಂದಿದ್ದಾರಂತೆ. ಓ, ನಾನು ಅವ್ರಿಗೆ ಹೇಳ್ತೀನಿ ಬಿಡಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಇಲ್ಲ, ಪೇಪರ್ಸ್ನ ನಾನೇ ತೊಗೋಬೇಕು, ಅರ್ಜೆಂಟ್ ಇದೆಯಂತೆ. ಏನೂ ತೊಂದರೆ ಇಲ್ಲಮ್ಮ, ನನಗೇನೂ ಆಗಿಲ್ಲ. ನೀನು ಹೋಗಿ ನಿನ್ನ ಕೆಲಸ ನೋಡ್ಕೊ. ಹೌದು ಜಾನು, ಇದರಿಂದ ನಿನ್ನ ಕೆಲಸ ನಿಲ್ಲೋದು ಬೇಡ. ಪರವಾಗಿಲ್ಲ, ನೀನು ಹೊರಡು. ಸರಿ ಅಮ್ಮ. ರಾಮವ್ರೆ, ನಾನು ಬರ್ತೀನಿ, ಗಾಡಿ ಸ್ಟಾರ್ಟ್ ಮಾಡಿ. ಸರಿ ಅತ್ತೆ, ನಾನು ಬರ್ತೀನಿ. ಮಾವಯ್ಯ ಹುಷಾರು, ಏನಾರ ಇದ್ದರೆ ಒಂದು ಫೋನ್ ಹಾಕಿ ಸಾಕು, ಬಂದ್ಬಿಡ್ತೀನಿ. ಬಿರ್ನೆ ಬನ್ನಿ. ಹಾಂ. ಅಪ್ಪ, ಯಾಕೆ ವಿಷಯನ ಮುಚ್ಚಿಟ್ರಿ? ಏನಮ್ಮ? ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಡಾಕ್ಟ್ರು ಮುಂಚೆನೇ ಹೇಳಿದ್ರು ತಾನೆ? ಏನು?
ಹಾರ್ಟ್ ಪ್ರಾಬ್ಲಮಾ? ಗಾಬರಿ ಪಡೋಂಥದ್ದು ಏನೂ ಇಲ್ಲಮ್ಮ, ಆದರೆ ಆದಷ್ಟು ಬೇಗ ಆಪ್ರೇಷನ್ ಮಾಡಲೇಬೇಕಂತೆ. ಜಾನು, ಏನು ಹೇಳ್ತಿದ್ಯಾ ನೀನು? ಸುಶಿ, ನೋಡು ಜಾನು, ನೀನೇ ಹೇಳಿದ್ಯಲ್ಲ ಗಾಬರಿ ಆಗುವಂಥದ್ದು ಏನೂ ಇಲ್ಲ ಅಂತ, ಅದಕ್ಕೆ ಹೇಳಲಿಲ್ಲ. ಅಂದರೆ ಈ ವಿಷಯನ ಹೇಳದೆ ಹಾಗೆ ಮುಚ್ಚಿಡ್ತಾ ಇದ್ರಾ? ಇದನ್ನೂ ಜಾಸ್ತಿ ಆಗಿದ್ರೆ ಏನು ಮಾಡ್ತಾ ಇದ್ರಿ? ಅಮ್ಮ, ಅಪ್ಪಂಗೆ ಆದಷ್ಟು ಬೇಗ ಆಪ್ರೇಷನ್ ಮಾಡಿಸೋಣ. ಜಾನು, ಸದ್ಯಕ್ಕೆ ಏನೂ ಆಗಿಲ್ಲ ಬಿಡಮ್ಮ. ನೀವು ಸುಮ್ಮನೆ ರೀ ಅಪ್ಪ, ನೀವೇನು ಮಾತಾಡಬೇಡಿ. ಅದಲ್ಲಮ್ಮ, ಸದ್ಯಕ್ಕೆ ಬ್ಯಾಂಕಲ್ಲೂ ಲೋನ್ ಸಮಸ್ಯೆ ಇದೆ. ನಾನು ಸ್ವಲ್ಪ ದಿನ ಕಳೆದ ಮೇಲೆ. ಅಪ್ಪ ಪ್ಲೀಸ್, ಲೋನ್ ಏನೂ ಬೇಡ, ನಾನು ದುಡ್ಡು ಅರೇಂಜ್ ಮಾಡ್ತೀನಿ. ಬೇಡಮ್ಮ, ದೊಡ್ಡ ಮನೇಲಿ ಕೇಳಿದ್ರೆ ಚೆನ್ನಾಗಿರಲ್ಲ. ಹೌದು ಜಾನು, ಈ ವಿಷಯ ದೊಡ್ಡ ಮನೇಲಿ ಗೊತ್ತಾದರೆ ನಂದಿತ್ ಅವ್ರಿಗೆ ಆಡ್ಕೊಳ್ಳೋದಕ್ಕೆ ನಾವೇ ನೆಪ ಕೊಟ್ಟಂಗಾಗತ್ತೆ. ಅಮ್ಮ, ಅಪ್ಪ, ನಾನು ದೊಡ್ಡ ಮನೇಲಿ ಕೇಳ್ತೀನಿ ಅಂತ ಹೇಳಿದ್ನಾ? ನನಗೆ ಗೊತ್ತು, ನಾನು ಬೇರೆ ಕಡೆಯಿಂದ ಹೇಗೋ ದುಡ್ಡು ಅರೇಂಜ್ ಮಾಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ರಾಮು ಅವ್ರಿಗೆ ಈ ವಿಷಯ ಗೊತ್ತಾಗಬಾರ್ದು. ಜಾನು, ನೀನು ತುಂಬ ರಿಸ್ಕ್ ತಗೋಬೇಡಮ್ಮ. ಅಮ್ಮ, ನೀನೇನು ಯೋಚನೆ ಮಾಡಬೇಡ, ನಾನು ಹ್ಯಾಂಡಲ್ ಮಾಡ್ತೀನಿ. ಅಪ್ಪ ಹುಷಾರು, ಟೇಕ್ ಕೇರ್, ನಾನು ಬರ್ತೀನಿ. ನೀನು ಹುಷಾರು ಕಣಮ್ಮ. ಸರಿ, ಏನಾರಾದ್ರೆ ಫೋನ್ ಮಾಡಿ, ನಾನು ಬರ್ತೀನಿ. ಹುಷಾರಪ್ಪ, ಹುಷಾರಮ್ಮ. ನಮ್ಮರೆ, ನಿಮ್ಮ ಅಪ್ಪಯ್ಯವ್ರಿಗೆ ಹಿಂಗೆ ಆಯ್ತು ಅನ್ನೋ ವಿಷಯನ ಮನೇಲಿ ಯಾರಿಗೂ ಹೇಳ್ಬೇಡಿ. ನಾನು ಅದನ್ನೇ ಹೇಳೋಣ ಅಂತಿದ್ದೆ. ಸರಿ ಬೇಡ್ರಿ. ವಾ, ದೊಡ್ಡ ಮನೆ ಪಲ್ವಾನ್ರು ನಮ್ಮ ಹಿರಿಸೊಸೆ ಬಂದ್ಬಿಟ್ರು. ನಮಸ್ಕಾರ ಮೇಷ್ಟ್ರೆ, ಹೆಂಗಿದ್ದೀರಿ? ಸಂದಕ್ಕಿದ್ದೀನಿ. ಅಮ್ಮರೇ, ನೀವು ಸಂದಕ್ಕಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್, ನೀವು? ಸಂದಕ್ಕಿದ್ದೀನಿ. ಮೊದಲು ಬಂದಿರೋ ವಿಚಾರ ಏನು ಅಂತ ತಿಳಿಸಿ. ಹಾಂ, ಏನಿಲ್ಲ, ಮಕ್ಕಳಿಗೆ ರಿಸಲ್ಟನ್ನ ಬಿರ್ನೆ ಕೊಡಬೇಕು ಅಂತ ಆರ್ಡರ್ ಆಗಿದೆ. ಈ ವೀಣಾ ಮೇಡಮ್ ನೋಡಿದ್ರೆ ಏನೋ ಕೆಲಸದ ಮ್ಯಾಕೆ ಅಂತ ರಜಾ ಹೊಂಟಾಗವ್ರೆ. ಬೇರೆ ಯಾರನ್ನೋ ನಂಬಿ ಈ ಕೆಲಸ ಕೊಡೋಕೆ ಆಗೋಕ್ಕಿಲ್ಲ. ಅದಕ್ಕೆ ನಿಮ್ಮ ತವ ಬಂದೀನಿ ಮೇಡಮ್, ಈ ಪೇಪರ್ಸ್ ತಗೊಂಡು. ಅವ ಜನಕ್ಕೆ ಈಗ ಬಂದ್ರೆ ಇರಲಿ ಬಿಡಿ. ಹ್ಞೂ ಮಾವ. ಮೇಷ್ಟ್ರೆ, ಹಂಗಾರೆ ನನ್ನ ಸೊಸೆಗೆ ಎಳ್ಳೆಳ್ಳು ಕೆಲಸವಾ? ನಿಮ್ಮ ಸ್ಕೂಲ್ನಾಗೆ ಬೇರೆ ಯಾರು ಟೀಚರ್ಸೇ ಇಲ್ವಾ? ಬೇಕಾದ್ರೆ ಹೇಳಿ, ಪೇಪರ್ ಕರೆಕ್ಷನ್ ನಾನು ಏನಾದ್ರು ಅರೇಂಜ್ ಮಾಡ್ತೀನಿ. ಬೇಡ ಮಾವ, ನನಗೆ ಪೇಪರ್ಸ್ ಕರೆಕ್ಟ್ ಮಾಡೋದಂದರೆ ತುಂಬ ಇಷ್ಟ, ನಾನು ಮಾಡ್ತೀನಿ. ಸರಿನಮ್ಮ, ಅದು ಇಷ್ಟೊಂದು ಪರವಾಗಿಲ್ಲ ಮಾವ, ನಾನೇ ಮಾಡ್ತೀನಿ. 3 ದಿವಸದೊಳಗೆ ನೀವು ಮುಗಿಸ್ಕೊಟ್ಬಿಟ್ರೆ ರಿಸಲ್ಟಿಗೆ ಸುಲಭ ಆಯ್ತದೆ. ಖಂಡಿತ ಸರ್, ನಾನು ಮಾಡ್ಕೊಡ್ತೀನಿ. ಮಾಡ್ತೀನಿ ಅಂತ ತುಂಬ ಆಯಾಸ ಮಾಡ್ಕೋಬೇಡಮ್ಮ, ಆರಾಮಾಗಿ ಮಾಡು. ಏನು ಮೇಷ್ಟ್ರೆ? ನೀವು ಹೇಳದ ಮ್ಯಾಕೆ ಆಯಿತು ಸಾಹೇಬ್ರೆ. ಸರಿ, ಈಗಲೇ ಆಯಾಸವಾಗಿ ಬಂದಿರ್ತೀರಿ, ಹೋಗಿ ಆರಾಮಾಗಿ ಮಲ್ಕೊಳ್ಳಿ, ಬೆಳಗ್ಗೆಯಿಂದ ಕೆಲಸ ಶುರು ಮಾಡಿರಂತೆ. ಸರಿ ಸಾಹೇಬ್ರೆ, ಹಂಗಾರೆ ನಾವು ಹೊರಡ್ತೀನಿ. ನೀವು ಹೋಗ್ರಮ್ಮ, ಮಲ್ಕೊಳ್ಳಿ, ಹೋಗಿ. ಬಿಡಿ, ನಾನು ತಗೋತೀನಿ. ಇದೇನಕ್ಕ ಇದು? ನೀವು ಪ್ಲಾನ್ ಮಾಡಿ ಆಟೋನ್ ಪೇಪರ್ ತರಿಸಿದ್ರೆ ನನಗೆ ಕರೆಕ್ಷನ್ ಮಾಡೋದೇ ಇಷ್ಟ ಅಂತ ಹೇಳ್ಬಿಟ್ಟು ಹೊಂಟೋದ್ಲು. ಅನ್ಲಿ ಬಿಡೆ, ಅವಳು ಇಷ್ಟಪಟ್ಟು ಮಾಡೋ ಕೆಲಸನ ಕಷ್ಟಪಟ್ಟು ಮಾಡೋ ಹಾಗೆ ನಾನು ಮಾಡ್ತೀನಿ. ಅವಳು ನೆಮ್ಮದಿಯಾಗಿ ಕೆಲಸ ಮಾಡೋದಕ್ಕೆ ನಾನು ಬಿಡಬೇಕಲ್ಲ.